ನಾನ್ ಪರ್ಚೇಸ್ ಮಾಡಿರೋದು ಇದು 3 ತಿಂಗಳು ಮಾತ್ರ ಆಗಿದೆ. 3 ತಿಂಗಳು ಮಾತ್ರ ಆಗಿದೆ ನಾನು ಪರ್ಚೇಸ್ ಮಾಡಿ. 3 ತಿಂಗಳು ಮುಂಚೆ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ 45 lakhsಗೆ ಪರ್ಚೇಸ್ ಮಾಡಿದೀನಿ ಇದು ಲ್ಯಾಂಡ್ ಬಂದು. ಅವಾಗ ಬಂದು ನಾನು ಗೌರ್ಮೆಂಟ್ಗೆ ಏನ್ ಕಟ್ಟಬೇಕು ಅದೆಲ್ಲ ಕಟ್ಟಿದೀನಿ. 3,90,000 ನಾನು ಕಟ್ಟಿದೀನಿ ಗೌರ್ಮೆಂಟ್ಗೆ. ಮತ್ತೆ ಈ ಖಾತಾ ಮಾಡಿಸಿದೀನಿ. ಎಲೆಕ್ಟ್ರಿಕ್ ಬಿಲ್ ನನ್ನ ಹೆಸರಲ್ಲಿದೆ, ಮತ್ತೆ EC ನನ್ನ ಹೆಸರಲ್ಲಿದೆ. ಎಲ್ಲ ಇದ್ದದ್ದುವೆ ಇವರು ಒಂದೇ ಸತಿ ಬಂದು ಬೆಳಗಿನ ಜಾವ 6 ಗಂಟೆ 6:30 ಬಂದ್ಬಿಟ್ಟು ಡಮಾಲಿಷನ್ ಮಾಡ್ತಾ ಇದೀವಿ, ನೀವು ಮನೆಯಿಂದ ಹೊರಗಡೆ ಬನ್ನಿ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ನನಗ್ ಅದನ್ ಗೊತ್ತಾಗಿಲ್ಲ. ಇಲ್ಲ ಇಲ್ಲಿ ಸರ್ಕಾರ ಕರಪ್ಟೆಡ್ ಇದೆಯಾ, ಇಲ್ಲ BDA ಕರಪ್ಟೆಡ್ ಇದೆಯಾ ಅಂತ ನನ್ ಪ್ರಶ್ನೆ ಏನಂದ್ರೆ, ಇಲ್ಲಿ ಎಲ್ಲಾ 25 ವರ್ಷ 30 ವರ್ಷದಿಂದ ಇದ್ದಾರೆ. ಎಲ್ಲಾ ಬೆಟರ್ಮೆಂಟ್ ಚಾರ್ಜ್ ಕಟ್ತಾ ಇದಾರೆ, ಟ್ಯಾಕ್ಸ್ ಕಟ್ತಾ ಇದಾರೆ. ನಾನು 26 ವರೆಗೆ ಟ್ಯಾಕ್ಸ್ ಕಟ್ಟಿದೀನಿ, ಅಪ್ ಟು ಡೇಟ್ ಟ್ಯಾಕ್ಸ್ ನಾನು ಕಟ್ಟಿದೀನಿ. ಆದ್ರೂ ನನ್ ಮನೆ ಒಡೆಯಕ್ ಬರ್ತಾ ಇದಾರೆ ಇವರು. ಆದ್ರೆ ನನ್ ಮನೆ ಒಡೆಯಕ್ ಮುಂಚೆ ನಾನೇನ್ ಹೇಳ್ದೆ, ಒಂದ್ ಇಟ್ಕೆನು ಮುಟ್ಟಿದ್ರೆ ನಾವು 12 ಜನ ಇದೀವಿ. 12 ಜನನು ನಾವು ಮನೆ ಒಳಗಡೆ ಏನಿದೆ ಗ್ಯಾಸ್ ಓಪನ್ ಮಾಡ್ಬಿಟ್ಟು ಎಲ್ಲ ಸುಟ್ಕೊಂಡು ಇಲ್ಲ ಪಾಯ್ಸನ್ ತಗೊಂಡು ನಾವು ಸಾಯ್ತೀವಿ. ಇದಕ್ ಹೊಣೆ ಬಂದು ಸರ್ಕಾರನೇ ಇದು ಮಾಡ್ತಾ ಇರೋದು. ಇಲ್ಲಿ ಬಂದು BDA ಜಾಗ ಅಂತ ಹೇಳ್ತಾ ಇದಾರೆ. ಇದು ಮಾಡಿಸ್ತಾ ಇರೋದು BDA ಅಲ್ಲ, DK ಶಿವಕುಮಾರ್ ಮಾಡಿಸ್ತಾ ಇರೋದು ಇದು. ಯಾಕಂದ್ರೆ ಅವ್ರ ಲ್ಯಾಂಡ್ ಇದೆ ಇಲ್ಲಿ, 13 ಎಕರೆ ಇದೆಯೋ ಅದೇನು ಗೊತ್ತಿಲ್ಲ, ಇಲ್ಲಿ ಎಷ್ಟು ಎಕರೆ ಇದೆಯೋ ನನ್ಗೆ. ಬಟ್ ಅವ್ರಿಗೋಸ್ಕರ ರೋಡ್ ಮಾಡಕ್ಕೋಸ್ಕರ ಒಂದು 30-40 ಮನೆನೋ ಇಲ್ಲಿ ಹೊಡಿತಾ ಇದಾರೆ. BDA ಅಂದ್ಮೇಲೆ ಇಲ್ಲಿ ಫುಲ್ ಲೈನ್ ಹೋಗ್ಬೇಕು, ಅದು ಹೋಯ್ತಾ ಇಲ್ಲ. ಇಲ್ಲಿ 40 ಮನೆ ಮಾತ್ರ ಸ್ಕೆಚ್ ಮಾಡ್ಕೊಂಡು ಬಂದಿದ್ದಾರೆ ಇವರು ಬೆಳಗಿನ ಜಾವ. ಇಲ್ಲಿ BDAನವ್ರು ಕೇಳಿದ್ರೆ ನಮ್ಗ್ ಮೇಲ್ ಅಧಿಕಾರಿನವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. NA ಹಾರಿಸ್ನವ್ರು ಹೇಳಿ ಅವ್ರಿಗೂ ಇದು ಇನ್ಫಾರ್ಮೇಶನ್ ಹೋಯ್ತು. ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ನಮ್ಗ್ ಅರ್ಥನೇ ಇದ್ರಲ್ಲಿ ನಮ್ಗೆ ಅರಿವಿನೇ ಇಲ್ಲ, ಇದು ಏನು ಗೊತ್ತಿಲ್ಲ ನಮ್ಗೆ ಅಂತ ಹೇಳಿದ್ರು ಅಂತೆ. ಮತ್ತೆ ಈ BDA ಇನ್ಚಾರ್ಜ್ ಯಾರು ಇದಾರೋ ದೊಡ್ಡವರು, ಅವರು ಕೇಳಿದ್ರೆ ಅವರು ಹೇಳ್ತಾರೆ ನಮಗ್ ಗೊತ್ತಿಲ್ಲ ಇದು ಅಂತ ಹೇಳ್ತಾರಂತೆ. ಅವರು ಹಂಗ ಹೇಳ್ತಾರಂತೆ. ಮತ್ತೆ 7ನೇ ತಾರೀಕು ಇವ್ರಿಗೆ ಇದು ಹೈಕೋರ್ಟ್ ಆರ್ಡರ್ ಸಿಕ್ಕಿದೆ ಅಂತ BDAನವರು ನೆನ್ನೆ ಒಡೆದ ಮೇಲೆ ತೋರಿಸಿದ್ರು. ನಮ್ಗೆ ಒಡೆದ ಮೇಲೆ ಗೊತ್ತಾಯ್ತು. ಅವರು ಬೆಳಗ್ಗೆಯಿಂದ ಹೇಳಿಲ್ಲ. ಅವರು ನಾವು ನೋಟಿಸ್ ಕೇಳ್ದೋ ಆರ್ಡರ್ ಕಾಪಿ ತೋರಿಸ್ತು ಅಂತ ಹೇಳ್ದೋ ಅವ್ರು ಏನು ತೋರಿಸಿಲ್ಲ. ಹೈಕೋರ್ಟ್ ಆರ್ಡರ್ ಕಾಪಿನಾದ್ರೂ ತೋರಿಸಿ ಅಂದ್ರೆ ಅವರು ಅದಕ್ಕೂ ಪ್ರಶ್ನೆ ಉತ್ತರ ಕೊಡ್ಲಿಲ್ಲ ನಮ್ಗೆ. ಅವ್ರ ಹತ್ರನೇ ಬರ್ಲಿಲ್ಲ ನಮ್ಗೆ. ಈಗ ನಿಮ್ದು ಸಮಸ್ಯೆ ಮನೇನು? ನಾನ್ ಬಂದು 3 ತಿಂಗಳಾಗಿದೆ. ಎಲ್ಲಾ ಸರ್ಕಾರದ ಏನೇನ್ ಬೇಕೋ ಡಾಕ್ಯುಮೆಂಟ್ ಎಲ್ಲಾ ರೆಡಿ ಮಾಡ್ಸಿದೀನಿ. ಪರ್ಚೇಸ್ ಮಾಡಿ ರಿಜಿಸ್ಟರ್ ಮಾಡ್ಸಿದೀನಿ. ಈ ಖಾತಾ ಅಂದ್ರು ಈ ಖಾತಾ ಮಾಡ್ಸಿದೀನಿ. ಪರ್ಚೇಸ್ ಮಾಡ್ಬೇಕಾದ್ರೆ ಹೇಳ್ಬೋದಾಗಿತ್ತಲ್ಲ, ನನಗೆ ಪರ್ಚೇಸ್ ಮಾಡ್ಬೇಕಾದ್ರೆ ಹೇಳ್ಬೋದಾಗಿತ್ತಲ್ಲ. ನಾನೇನು ಲೀಗಲ್ ಅಡ್ವೈಸ್ ತಗೊಂಡಿದೀವಿ. ರಿಜಿಸ್ಟರ್ ಹಾಕಿದ್ಮೇಲೆ ಇದು ಸರ್ಕಾರನೇ ತಾನೇ ಸರ್. ಸಬ್ ರಿಜಿಸ್ಟರ್ ಆಫೀಸ್ ಅಂದ್ರೆ ಏನು, ಅವ್ರು ಸಪರೇಟ್, ಸರ್ಕಾರ ಸಪರೇಟಾ? ಇಲ್ವಲ್ಲ. ಎಲ್ಲ ಚೆಕ್ ಮಾಡಿಸಿದೀವಿ, ಎಲ್ಲ ಓಕೆ ಇದೆ ಅಂದ್ರು. ತಗೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಸರ್, ನಮ್ಗೆ ಅಡ್ವೊಕೇಟ್ ಮಾಡಿದ್ರು ಇಲ್ಲ ಓಕೆ ಇದೆ, ನೀವು ತಗೋಬಹುದು ಅಂತ ಹೇಳಿದ್ರು. 3 ಲಾಯರ್ ಕೇಳ್ದೆ, 3 ಲಾಯರು ಅದನ್ನ ಹೇಳಿದ್ರು. ಬ್ರೋಕರ್ ಕೊಡ್ಸಿದ್ದು, ಬ್ರೋಕರ್ ಕೂಡ ಹೇಳ್ದ ಏನು ಇಲ್ಲ ಇಲ್ಲಿ ಅಂತ. ಅಂದ್ರೆ ಈಗ ಇಷ್ಟು ಮನೆ ಹೊಡೆದಾಕಿದಾರಲ್ಲ, ಈಗ ಏನ್ ಈ ಮನೆಗಳಿದೆ ಇದಕ್ಕೂ ಏನಾದ್ರು ಹೊಡಿತೀವಿ ಅಂತ ಟೈಮ್ ಕೊಟ್ಟಿದಾರ? ಹೊಡಿತಾರ ಏನಾದ್ರು ಇದನ್ನು ಅಂತ? ಅದನ್ನೇನು ನನ್ ಮಾಹಿತಿ ಇಲ್ಲ. ಇಲ್ಲಿ ಬರೀ ಮೋಲ್ಡ್ ಮನೆ ಮಾತ್ರ ಬಿಟ್ಟಿದೀವಿ ಅಂತ ಹೇಳ್ತಾ ಇದಾರೆ. ಯಾಕೆ ಬಿಟ್ಟಿದ್ದಾರೆ ಅದನ್ನ ಗೊತ್ತಿಲ್ಲ ನಮ್ಗೆ. ಆದ್ರೂ ಇಲ್ಲಿ ಪಕ್ಕದ ಮನೆ ಮೋಲ್ಡ್ದೇ ಇದ್ದಿದ್ದು, ಅದನ್ನು ಹೊಡೆದಿದ್ದಾರೆ. ನನ್ನ ಮನೆಗೆ ಬಂದಾಗ ನಾನು ಹೇಳ್ದೆ, ನನ್ ಮನೆ ಮುಟ್ಟಿದ್ರೆ ನಾನು ಏನಾದ್ರೂ ಒಂದು ನಮ್ಮ ಮನೆ ಫ್ಯಾಮಿಲಿ, ನಾವು ರೋಡಲ್ಲಿ ಬಂದ್ ಸಾಯೋಕ್ ಮುಂಚೆ ಮನೆಯಲ್ಲೇ ಸಾಯ್ತೀವಿ ನಾವು. ನಾನ್ ಡ್ರೈವರ್ ಕೆಲಸ ಮಾಡೋದು, ಪರ್ಸನಲ್ ಡ್ರೈವರ್. ನಾನು ಇದನ್ ತಗೊಂಡು ನನ್ನ ಮಗಳ ಮದ್ವೆ ಇದ್ದಿದ್ದು ಅದನ್ನ ಕ್ಯಾನ್ಸಲ್ ಮಾಡಿ, ನಾನು ಒಡವೆ ಇಕ್ಕಿ ನಂದಿರೋ ಮನೆ ಗೋವಿಂದಪುರದಲ್ಲಿತ್ತು, ಅದನ್ನ ಮಾರಿ ನಾನು ಇಲ್ಲಿ ತಗೊಂಡಿದ್ದು. 510 ಸ್ಕ್ವೇರ್ ಫೀಟ್ ಮನೆ ಇತ್ತು ನಂದು. ಅದನ್ನ ಮಾರಿ ನಾನು ಇನ್ನೊಂದ್ 400 ಸ್ಕ್ವೇರ್ ಫೀಟ್ ಜಾಸ್ತಿ ಆಗುತ್ತೆ ಅಂತ 1000 ಸ್ಕ್ವೇರ್ ಫೀಟ್ ನಾನು ತಗೊಂಡಿರೋದು. 20ಕ್ಕೆ 50 ಇದು ಪರ್ಚೇಸ್ ಮಾಡಿದ್ದು. ಶೀಟ್ ಮನೆ, ಮೋಲ್ಡ್ ಮನೆ ಮಾರ್ಬಿಟ್ಟು ಶೀಟ್ ಮನೆ ತಗೊಂಡಿರೋದು ನಾನು. ಅದಕ್ಕೂ ಇವ್ರು ಬಂದು ನಮ್ಗೆ ಹೊಡೆದೇ ನೀವು ರೋಡಲ್ಲಿ ಹಾಕ್ತಿವಿ ಅಂದ್ರೆ ಏನ್ ಅರ್ಥ ಅಂತ ಅದು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾವು ರೋಡಲ್ಲಿ ಸಾಯೋಗ್ ಬದಲು ನಾವು 15 ಲಕ್ಷ ಸಾಲ ಬೇರೆ ಮಾಡಿದ್ದೀವಿ. ಮಣಿಪುರಂ ಅಲ್ಲಿ ಗೋಲ್ಡ್ ಇಕ್ಕಿದ್ದೀನಿ. ನನ್ನ ಮಗಳು ಮದುವೆಗೆ ಇಕ್ಕಿದ್ ಗೋಲ್ಡ್ ನ ಮಣಿಪುರಲ್ಲಿ ಇಕ್ಬಿಟ್ಟು, ಮಣಿಪುರಂ ಗೋಲ್ಡ್ ಅಲ್ಲಿ ನಾನು ಸಾಲ ಮಾಡಿ ತಗೊಂಡಿರೋದು ಇದು.
ಇದು ಪರಿಹಾರ ಕೊಡ್ಬೇಕು ನನಗೆ, ಪರಿಹಾರ ಕೊಡ್ಬೇಕು. ಕೊಟ್ರೆ ನಾನು ಏನಿರೋದು ನೀವು ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಳ್ಳಿ ಅಂತಾನು ಹೇಳಕ್ಕಾಗಲ್ಲ. ನಮ್ಗೆ ಏನಿರೋದು ಕ್ಲಿಯರ್ ಮಾಡ್ಕೊಡಿ. ಮುಂದೇನ್ ಸರ್ ನಿಮ್ ಸ್ಟೆಪ್ ಹೇಗಿರುತ್ತೆ? ಇಲ್ಲ, ಅವ್ರು ಬರ್ಬೇಕು, ಎದುರುಗಡೆ ಬರ್ಬೇಕು, ಮಾತಾಡ್ಬೇಕು, ಏನಿರೋದು ನಮಗ್ ಪರಿಹಾರ ಕೊಡ್ಬೇಕು. ಅವರು ನನ್ನೊಬ್ಬನಿಗೆ ಅಂತಲ್ಲ, ಇಡೀ ಇಲ್ಲಿ ಇರೋ ಜನಗಳಿಗೆಲ್ಲ ಮಾಡ್ಬೇಕು ಅವ್ರು ಅನುಕೂಲ. ಎಷ್ಟು ಮನೆ ಇವಾಗ ಹೊಡೆದಿದ್ದಾರೆ? ಸುಮಾರು ಒಂದು 30 ಮನೆ ಹೊಡೆದಿರ್ಬೇಕು ನನ್ನ ಅಂದಾಜ ಪ್ರಕಾರ. ಅದು ಅವ್ರಿಗೆ ಗೊತ್ತು, ಸರ್ಕಾರಕ್ಕೆ ಎಷ್ಟು ಹೊಡೆದಿದಾರೋ ಎಷ್ಟು ಬಿಟ್ಟಿದಾರೋ ಅಂತ. ಇಷ್ಟೇ ನಾನು ಹೇಳಕ್ ಬಯಸ್ತೀನಿ. ನೀವು ಮೀಡಿಯಾದವ್ರನ್ನ ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ನಮ್ಗೆ, ದಯವಿಟ್ಟು ಇದನ್ನ ಸತ್ಯನ ತಿಳಿಸಿ ಅವ್ರಿಗೆ ನಮ್ಮ ಹತ್ರ ಬಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ನೀವೆಲ್ಲ. ಇಷ್ಟೇ ಸರ್ ನಿಮ್ಗೆ ಬಯಸೋದಷ್ಟೇ ಸರ್.